ಹಾಗೆಯೇ ಯುಗ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯಕುಮಾರನು ತನ್ನ ದೂತರನ್ನು ಕಳಿಸುವನು. ಮನುಷ್ಯಕುಮಾರನು ತನ್ನ ದೂತಗಳನ್ನು ಕಳಿಸಿ, ನೀವು ನೀತಿವಂತರನ್ನ ಕರ್ಕೊಂಬರ್ರಿ. ಯಾರು ನೀತಿವಂತರು? ಒಬ್ಬನು ನೀತಿವಂತನಿಲ್ಲ. ಎಲ್ಲರ ಹೃದಯವು ಕೆಟ್ಟದ್ದಂತಂದು ಬೈಬಲ್ ಹೇಳುತ್ತೆ. ಆದರೆ ನೀನು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡ್ರೆ, ಯೇಸು ಕ್ರಿಸ್ತನನ್ನು ನೀನು ಧ್ಯಾನ ಮಾಡಿದರೆ ನೀತಿವಂತನಾಗಿ ಆಗ್ತೀಯ. ಯೇಸು ಕ್ರಿಸ್ತನ ರಕ್ತದಿಂದ ನೀನು ತಂದೆ ರಾಜ್ಯದಲ್ಲಿ ಕೃಪೆ ನಮಗಿದೆ. ದೇವರ ಪ್ರೇಮ ಪ್ರೀತಿ ನಮಗಿದೆ. ದೇವರ ಪ್ರೀತಿ ನಮಗೆ ಏಕೆ ಕೊಡಬೇಕು? ಆದಾಮ್ನಿಂದ ನಾವೆಲ್ಲ ಕೆಟ್ಟೋಗ್ಬಿಟ್ಟಿದ್ದೀವಿ. ಲೋಕ ಎಲ್ಲ ಕೆಟ್ಟ ಲೋಕದಲ್ಲಿದ್ದೀವಿ. ನಿಮ್ಮ ಹೃದಯವು ಯೇಸುನಿಗೆ ಕೊಟ್ಟರೆ, ಯೇಸುನ ಕಡೆಗೆ ತಿರುಗಿದರೆ, ಮಾರು ಮನಸ್ಸು ಹೊಂದಿದರೆ, ಕೃಪೆಗಾಗಿ ನೀನು ದೇವರ ಕಡೆಗೆ ತಿರುಗಿದರೆ, ದೇವರು ತನ್ನ ದೂತರನ್ನು ಕಳುಹಿಸಿ ಅವರ ರಾಜ್ಯದೊಳಗೆ ಎಲ್ಲ ರಾಜ್ಯದೊಳಗೆ ಅವರಿರ್ತಾರೆ. ರಾಜ್ಯದೊಳಗಿದ್ದು ಅವ್ರು ಏನು ಮಾಡ್ತಾರೆ? ಪರಲೋಕ ರಾಜ್ಯವು ಹೊಲದಲ್ಲಿ ದ್ರವ್ಯ ಕೊಟ್ಟು ಹೊಲಕ್ಕಾಗಿ ಹೋಲಿಕೆ ಆಗಿದೆ. ದ್ರವ್ಯ ಕೊಟ್ಟ ಹೋಲಿಕೆ ಆಗಿದೆ. ನೋಡಿ, ತನ್ನ ತಂದೆಯ ರಾಜ್ಯದಲ್ಲಿ ಪ್ರಕಾಶಿಸಬೇಕು ಅಂದರೆ ಅವರು ಹೇಗಿರಬೇಕು? ಕೃಪೆ, ದೇವರ ಕೃಪೆ, ದೇವರ ಪ್ರೇಮ, ದೇವರ ದಯೆ ಅವ್ರಿಗಿರಬೇಕು.